ಕುದಿಯಾಕತ್ತವ. ಆ ಜಡಿ ಹಾಕು, ಅದನ್ನ ತೆಗಿಬೇಕು. ಹಿಂದೊಂದು ಬಿಡು, ಅಷ್ಟು ಬಿಸಿಲು ಅವತ್ತು ಬಿಡು. ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಮ್ಮದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಏನು ಆಚರಿಸಕತ್ತಿಲ್ಲ. ಎಲ್ಲರ ಟ್ರಿಪ್ಪಿಗೆ ಹೋಗ್ಬೇಕು ಅನ್ಕೊಂಡಿದ್ವಿ ನಾನು ನಮ್ಮ ಮನೆಯವರು. ಟ್ರಿಪ್ಪಿಗೆ ಇವತ್ತು ಹೋಗೋಕ್ಕಾಗಿಲ್ಲ, ನಾಳೆಗೆ ಹೋಗ್ತೀವಿ. ನಾಳೆ ನಾಡ್ದ 2 ದಿನ ರಜೆ ಹಾಕಿ ಮಂತ್ರಾಲಯಕ್ಕೆ ಹೊಂಟಿವಿ. ಗಿಫ್ಟ್ ಏನು ಕೊಡೋಕ್ಕಾಗಿಲ್ಲ ಅಂತಂದು ಪ್ರತಿ ವರ್ಷ ಈ ಥರ ಒಂದು ಚಾಕ್ಲೇಟ್, ದೊಡ್ಡ ಚಾಕ್ಲೇಟ್ ಬರುತ್ತೆ. ಬಟ್ ವೆಡ್ಡಿಂಗ್ ಆ್ಯನಿವರ್ಸರಿಗೆಲ್ಲ ಪ್ರತಿ ವ್ಯಾಲೆಂಟೈನ್ಸ್ ಡೇಗೂ ಈ ಥರ ವರ್ಷ ಚಾಕ್ಲೇಟ್ ಬರ್ತೈತಿ. ಈ ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಚಾಕ್ಲೇಟ್ ಬಂದೈತಿ. ಚಾಕ್ಲೇಟ್ ತಿನ್ನಿಸ್ಲಾ ನಿಂಗೆ? ನೀ ಎರಿತಿ ಬಿಡು, ನೀನು ಅರಿಲಾರ್ದು ಏನು ಮಾಡ್ತಿ. ಇದೊಂದು ಫುಲ್ ಒಂದು ಕಿಟ್ ಬರ್ತೀರಿ, ಇದು 100 ರೂಪೀಸನು. ಬಟ್ ಇದು ಈ ಸರಿ ಚಾಕ್ಲೇಟ್ ಬೇರೆ ಐತ್ರಿ. ಅವು ಪ್ರತಿ ಸಾರಿ ಚಾಕ್ಲೇಟ್ ಇದ್ರಾಗ ಡೈರಿ ಮಿಲ್ಕು ಇಷ್ಟು ದೊಡ್ಡದೇ ಡೈರಿ ಮಿಲ್ಕ್ ಚಾಕ್ಲೇಟ್ ಇರ್ತಿತ್ತು. ಈ ಸರಿ ಬರೀ ಸಣ್ಣ ಸಣ್ಣ ಡೈರಿ ಮಿಲ್ಕ್ ಅದಾವ. 10 ರೂಪಾಯಿಗೊಂದ್ರು ಡೈರಿ ಮಿಲ್ಕ್ ಅದಾವ. ಆಮೇಲೆ ಇವೆಲ್ಲ ಜೇಮ್ಸ್ ಬರ್ತಿದ್ದಿಲ್ಲ, ಜೇಮ್ಸ್ ಬಂದವೆ. ಸರಿ ಸಾನ್ವಿಗೆ ಯೂಸ್ ಆದವು, ನನಗೇನು ಯೂಸ್ ಆಗಲಿಲ್ಲ ಇವು. ಫಸ್ಟು ಡೈರಿ ಮಿಲ್ಕ್ ಚಾಕ್ಲೇಟ್ ನನಗೆ ಜೇಮ್ಸ್ ಅಷ್ಟೇ ಹಾಕಿಗ್ರಿ. ಏನಿಲ್ಲ, ಜೇಮ್ಸ್ ಅಷ್ಟೇ ನಿನಗೆ, ಜೇಮ್ಸ್ ಅಷ್ಟೇ ನಿನಗೆ, ಜೇಮ್ಸ್ ಅಷ್ಟೇ ಅಂತ ಹೇಳಕತ್ತೀನಿ. ನೋಡ್ಬೇಕು ನೋಡಿ, ಅದು ನಿಂಗೇನ್ ಬೇಕು ಪಜ್ಜಿ? ಜೇಮ್ಸ್ ತಗೋ, ಅದು ನಿಂಗೊಂದು ಜೇಮ್ಸ್ ತಗೋ ಪಜ್ಜಿ. ನೀನು ನುಂಗುತ್ತಿಯಲ್ಲ ಹಂಗ. ನೋಡ್ರಿ ಇಷ್ಟು ಚಾಕ್ಲೇಟ್. ಇದ್ರಾಗ 2 10 ರೂಪಾಯಿಗೊಂದು, 20 ರೂಪಾಯಿಗೊಂದ್ರು ಡೈರಿ ಮಿಲ್ಕ್ ಚಾಕ್ಲೇಟ್ ಅದಾವ. ಆಮೇಲೆ 10 ರೂಪಾಯಿಗೊಂದ್ರು ಡೈರಿ ಮಿಲ್ಕ್ ಚಾಕ್ಲೇಟ್ ಅದಾವ. ಆಮೇಲೆ ಇದು 5 ಸ್ಟಾರ್ ಚಾಕ್ಲೇಟ್ ಬರ್ತಲ್ರಿ, ಅದು ಒಂದು 4 ಅದಾವ. ಇಷ್ಟೇ ಅಲ್ರಿ, ಇಷ್ಟೇ ಕೊಟ್ಟರೆ ಎಷ್ಟೋ ಖುಷಿ. ಬೆಳಗ್ಗೆಲಿದ್ದ ಬೇಜಾರ್ನಾಗಿದ್ರಿ. ಯಾಕಂದ್ರೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮ ಮನೆಯವರು ನಿನ್ನೆ ವಿಶ್ ಮಾಡಿದ್ದಿಲ್ಲ, ನೈಟು ವಿಶ್ ಮಾಡಿದ್ದಿಲ್ಲ. ಹಂಗಾಗಿ ಬೇಜಾರ್ನಾಗಿದೆ. ಗಿಫ್ಟ್ ಯಾವಾಗ ತಂದು ಕೊಟ್ರಲ್ಲ ಅವಾಗ ಖುಷಿ ಅದೇ ಖುಷಿಗೆ ಈಗ ಇನ್ನೊಂದು ಖುಷಿ. ಅದ್ರ ಜೊತೆನೇ ಇನ್ನೊಂದು ಖುಷಿ ಏನಂದ್ರೆ 2 ದಿನ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರಂತೆ. ನಾನು ಬ್ಯಾಡ ಅಂದೆ, ಆದರೂ ಅವರಿಲ್ಲ 2 ದಿನ ಟ್ರಿಪ್ಪಿಗೆ ಹೋಗ್ಬರಮ್ಮಂತಂದು ಹೇಳಕತ್ತಾರ. ಹಂಗಾಗಿ ಭಾಳ ದಿನ ಆಯ್ತು ಮಂತ್ರಾಲಯಕ್ಕೆ ಹೋಗ್ಬೇಕಂತ ಅನ್ಕೊತಿದ್ವಿ. ಇವತ್ತು ನಾಳೆ ರಾಯರ ವಾರನ ಐತೆ, ಹಂಗಾಗಿ ಮಂತ್ರಾಲಯಕ್ಕೆ ಹೋದ್ರೆ ಆಯ್ತು ಅಂತಂದು ಮಂತ್ರಾಲಯಕ್ಕೆ ಹೋಗಮ್ಮಂತಂದು ಹೇಳ್ಯಾರ. ಇವಾಗ ಅವರು ಆಫೀಸ್ಗೆ ಹೋಗ್ಯಾರ. ಬರತ್ಲೇನ ರೆಡಿ ಆಗ್ರಿ ಅಂತಂದು ಹೇಳ್ಯಾರ. ಬನ್ನಿ ಇವಾಗ ಬಟ್ಟೆ ಪ್ಯಾಕ್ ಮಾಡೋಣ. ಬಟ್ಟೆ ಪ್ಯಾಕ್ ಮಾಡಿ ಎರಡೂ ಶ್ರೀಗಿಟ್ಗ ಊರಿಗೆ ಹೋಗ್ತೀವಲ್ರಿ, ಎಲ್ಲ ಮನುಷ್ಯರಿಗೆ ಆಡ್ಕೊಡ್ತೀವಿ. ಇನ್ನು ಚಾಕ್ಲೇಟ್ ಹಂಗೆ ಇಡ್ತೀವಿ, ಇವು ಫ್ರಿಜ್ನಾಗ ಇಡ್ತೀನಿ. ಎಲ್ಲ ಚಾಕ್ಲೇಟ್ ಒಂಥರ ಮೆಲ್ಟ್ ಆಗಿಬಿಟ್ಟವೆ. ಇವು ಫ್ರಿಜ್ನಾಗ ಇಟ್ಟನಂದ್ರೆ ಸ್ವಲ್ಪ ಗಟ್ಟಿ ಹಾಕೋ. ಊರಿಗೆ ಹೋಗತ್ಲೆ ಅವು ಒಂದು 5 ಸ್ಟಾರ್ ಚಾಕ್ಲೇಟ್ ಬರ್ತೀನಿ ತಗೊಯ್ದು. ಒಂದು ಚಾಕ್ಲೇಟ್ ನೀನು ಅರ್ಧ, ಗುಬ್ಬೆ ಅರ್ಧ, ಆರುಗ ಅರ್ಧ, 3 ಮಂದಿ ತಗೋ. ಮೆಲ್ಟ್ ಆಗ್ಯಾವ್ರಿ, ಬಿಸಿಲೆಲ್ಲ ಹಂಗಾಗಿ ಮೆಲ್ಟ್ ಆಗ್ಯಾವ. ಫ್ರಿಜ್ನಾಗ ಇಟ್ಟರೆ ಸರಿ ಹೋಗುತ್ತಾ. ಆಮೇಲೆ ಬನ್ನಿ ಇವಾಗ ಮೊದಲು ಬಟ್ಟೆ ಪ್ಯಾಕ್ ಮಾಡಬೇಕು. ನಮ್ಮ ಮನೆಯವರು ಬಂದೇ ಬಿಡ್ತಾರ, ಹಂಗಾಗಿ ಜಲ್ದಿನ ಬಟ್ಟೆ ಪ್ಯಾಕ್ ಮಾಡೋಣ. ಇನ್ನು ಫ್ರಿಜ್ನಾಗ ಇಟ್ಟು ಬರ್ತೀನಿ. ಬ್ಯಾಗ್ ಎಲ್ಲ ಮೇಲೆ ಇದಾವ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಮತ್ತೆ ನಾನು ಆಮೇಲೆ ಸಿಗ್ತೀನಿ. ಒಂದಿಷ್ಟು
ಏನೇನು ಬಟ್ಟೆ ತೊಗೋಬೇಕನ್ನ ಅದು ಯೋಚನೆ ಮಾಡ್ಬೇಕಲ್ರಿ. ಅದು 2 ದಿನ ಮುಂಚೆ ಆಗಿದ್ರೆ ಏನು ಬಟ್ಟೆ ತೊಗೋಬೇಕನ್ನೋದು ಐಡಿಯಾ ಇರ್ತಿತ್ತು. ಇವಾಗ ಸಡನ್ಲಾಗಿ ಹೊಂಟಿವೆಲ್ಲ, ಹಂಗಾಗಿ ಯಾವ ಬಟ್ಟೆ ತೊಗೋಬೇಕು ಯಾವ ಹಾಕೋಬೇಕು ಅನ್ನೋದು ಕನ್ಫ್ಯೂಷನ್ ಆಗಿರ್ತೀವಿ. ಹಂಗಾಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಮತ್ತೆ ನಾನು ಊರಿಗೆ ಹೋಗುವಾಗ ಡೇ ಕಂಟಿನ್ಯೂ ಮಾಡ್ತೀನಿ. ಆರು ಬಾಯ್ ಮಾರೇ ಬಾಯ್ ಮಾಡ್ತೇನೆ ನೋಡ್ರಿ. ಆರು ತಿನ್ನಕಂತ ಕೊಡಲ್ಲ, ನಿನ್ನ ಕೈಯಾಗ ಕೊಟ್ಬಿಡ್ರಿ ಎಲ್ಲ ನೀನ ತಿಂದ್ಬಿಡ್ತೇವೆ, ಅವನಿಗೆ ಏನು ಕೊಡೋದಿಲ್ಲೇನು. ಆರು ಆಯ್ ಆಯ್ ಅವನಿಗೆ ಚಾಕ್ಲೇಟ್ ಕೊಡೋಳ್ರಿ, ಅದಕ್ಕೆ ಹಂಗೆ ಮಾಡಾಕತ್ತಾನವ. ಎಲ್ಲ ಚಾಕ್ಲೇಟ್ ಹಾಕಿ ತಿನ್ನಾಕತ್ಬಿಟ್ಟಾಳ ಅದನ್ನ, ಅದಕ್ಕೆ ಅವ ಇದು ಮಾಡಾಕತ್ತಾನ. ಸಾಲ್ ರಜೆ ಐತಲ್ಲ, ಈಗ ಎಲ್ಲಿಗೆ ಹೋಗೋದು? ಸಾನ್ವಿ ಬರತ್ತನ. ಯಾವ ಊರಿಗೆ? ನೀವು ಊರಿಗೆ ಹೋಗಿರಿ? ನಿಮ್ಮ ಅಜ್ಜಿ ತಲುಕಿ ನೀನು ಸಾಲ್ ಚಲೋ ಆಗತ್ತಾನ, ಅಲ್ಲೇ ಇರ್ತಿ ಬರೀ ಅವ್ವ. ನಮ್ಮ ಸಾನ್ವಿ ಇವತ್ತು ಎಕ್ಸಾಮ್ ಮುಗಿದ್ರು, ಇವತ್ತು ಎಕ್ಸಾಮ್ ಕ್ಲೋಸ್ ಅದು, ಹಂಗಾಗಿ ನಾವು 2 ದಿನ ಟ್ರಿಪ್ಪಿಗೆ ಅಡ್ಡಾಡಿ ಬರ್ತೀವಿ. ಅಕ್ಕಿ ಫ್ರೆಂಡ್ ಬಂದಾಳೆ ಇಲ್ಲಿ, ಅಕ್ಕಿ ಫ್ರೆಂಡ್ನ ಹೇಳಾಕತ್ತೀನಿ ನಮ್ಮ ಸಾನ್ವಿ ಬರತ್ತಾನೆ ಎಲ್ಲಿ ಹೋಗಿ ಅಂತಂದು. ಅಕ್ಕಿ ಅವ್ರ ಅಜ್ಜಿ ಅವ್ರ ಊರಿಗೆ ಹೋಗ್ತಾಳ. ನಾವು ಸಣ್ಣರಿರಾಗೆಲ್ಲ ರಜೆ ಬಂತಂದ್ರೆ ಅವ್ರ ಊರಿಗೆ ಅವ್ರ ಊರಿಗೆ ಅಂತಂದೆಲ್ಲ ನಮ್ಮ ಅಜ್ಜಿದು ಅಲ್ಲೇ ಇದ್ದೂರ. ಬಿಟ್ಟು ನಾವು ನಮ್ಮ ಅಂಟಿಯರ ಊರಿಗೆ ಹೋಗಿದ್ವಿ. ರಜೆ ಬಂತ ಸ್ಕೂಲ್ ರಜೆ ಬಂತಂದ್ರೆ ನಾನು ನಮ್ಮ ಅಂಟಿಯರ ಊರಿಗೆ ಹೋಗಿದ್ವಿ. ಹಂಗೆ ಈಗ ಬ್ಯಾಸಿ ಬಂತಲ್ಲ, ಹುಡುಗರೆಲ್ಲ ಅವ್ರ ಅಜ್ಜಿಯರ ಊರಿಗೆ ಹೋಗ್ತಾರೆ. ನಾವು ಊರಿಗೆ ಹೋಗ್ಬೇಕಂದ್ವಿ, ಮನ್ಸಿದ್ದಿಲ್ಲ. ಹಂಗಾಗಿ ನಮ್ಮ ಮನೆಯವರು ಟ್ರಿಪ್ಪಿಗೆ ಹೋಗಂಬ್ರಿ ಅಂತ ಹೇಳಿದ್ರು. ಆ ಖುಷಿಗೆ ಈಗ ಬಟ್ಟೆ ಪ್ಯಾಕ್ ಮಾಡೋಣ ಬನ್ನಿ. ಬನ್ನಿ ನಮ್ಮ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಂಡು ಇವಾಗ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಚೆನ್ನಾಗಿ ಹೋಗಿ ನಮ್ಮ ಸಾನ್ವಿ ಟ್ರಿಪ್ಪಿಗೆ ಬರಲ್ರಿ, ಸಾನ್ವಿ ನಿಲ್ಲೇ ಬಿಟ್ಟಕ್ಕೆ. ಯಾಕಂದ್ರೆ ಆಕೆ ಆಡೋಲ್ಲ ಮುರ್ಕದಾಳ, ಅದಕ್ಕೆ ಟ್ರಿಪ್ಪಿಗೆ ಬರ್ಲಕ್ಕೆ. ಮೂರಲ್ಲ ಸರಿ ಬರಕತ್ತೈತಲ್ಲ ಒಂದಲ್ಲ ಅಲ್ಲೇ ಮೂರಲ್ಲಿ ಮುರ್ಕಂದಾರು ಮಂತ್ರಾಲಯಕ್ಕೆ ಬರ್ಬಾರ್ದು. ಅದಕ್ಕೆ ನೋಡಗ ಹಿಂಗೋಗಿ ರಾಯರ ಹತ್ರ ಹಿಂಗೆ ಮಾಡಿದ್ರ ಓದಿ ಯಾಕಂದ್ರೆ ಹುಡುಗಿ ಅಂತಾರ ಅಲ್ರವ, ಹಿಂಗಂತಾರಿಲ್ಲ. ಅಕ್ಕ ನಮ್ಮ ಸಾನ್ವಿ ಮಂತ್ರಾಲಯಕ್ಕೆ ಬರ್ರಿ, ನಾನು ನಮ್ಮ ಮನೆಯವರು ಅಷ್ಟ ಮಂತ್ರಾಲಯಕ್ಕೆ ಹೋಗ್ತೀವಿ. ನಮ್ಮ ಚಾನಲ್ ಎಲ್ಲರೂ ದಾರ್ಯಾಗ ಹೋಗೋದು ಹೋಗ್ತೀವಿ. ದಾರ್ಯಾಗಲ್ಲ ಅಲ್ಲಿ ಇದು ಯಾವುದು ಮುಂದೆ ಉಣ್ಣಕ್ಕೆ ಹೋಗ್ತೀವಲ್ಲ, ಅದು ಯಾವುದೋ ಡಬ್ಬ ಪಂಜಿರ್ಲಿ ಹೋಟೆಲ್ನಾಗ ಹಾಕಿ. ಪಂಜಿರ್ಲಿ ಹೋಟೆಲ್ನಾಗ ಫಿಶ್ ಇಷ್ಟ ಅಂತ್ರಿಕೆ. ನಾವು ಒಳ್ಳೆ ಬರತ್ತೇನೆ ಪಂಜಿರ್ಲಿ ಹೋಟೆಲ್ದಾಗ ಫಿಶ್ ತಿನ್ಕೊಂತ ಅಲ್ಲೇ ಕುಂದ್ರೊಳ ಅಕ್ಕ ಅಲ್ಲ ನೀ ಅಲ್ಲಿಗಂತೀವಿ ಅಲ್ಲಿಗೆ. ಶ್ರೀ ರಾಘವೇಂದ್ರಾಯ ನಮೋ ನಮೋ ವೆಂಕಟರಮಣ ಹನುಮ ಸಾರ್ಕ್ ಹೋಗ್ಬೇಕು. ಟೈಮ್ ಬಂದು ಇವಾಗ 9 ಗಂಟೆ ಆಗೈತಿ. 9 ಗಂಟೆಗೆ ಊರಿಗೆ ಹೋಗಿ ಊಟ ಮಾಡತ್ಲೇ ಲೇಟ್ ಆಗುತ್ತೆ ಅಂತಂದು ಇಲ್ಲೇ ರೆಸ್ಟೋರೆಂಟ್ನಾಗ ಊಟ ಮಾಡ್ಕೊಂಡು ಹೋದ್ರಾಯ್ತಂತಂದು ಇಲ್ಲೇ ಊಟ ಮಾಡಾಕತ್ತಿದ್ವಿ. ಪ್ರತಿ ಸಾರಿ ವೆಡ್ಡಿಂಗ್ ಆ್ಯನಿವರ್ಸರಿಗೂ ಕೇಕ್ ಕಟ್ ಮಾಡ್ತಿದ್ವಿ. ಈ ಸರಿ ಊರಿಗೆ ಹೋಗಿ ಕೇಕ್ ಕಟ್ ಮಾಡ್ಬೇಕಂತಂದು ಬಂದ್ವಿ. ಬಟ್ ಹೋಗೋತ್ಲೇ ಟೈಮ್ ಆಗಿಬಿಡ್ತು, ಹಂಗಾಗಿ ಏನು ಕೇಕ್ ಕಟ್ ಮಾಡಲಿಲ್ಲ. ನಾನು ಮತ್ತೆ ನೆಕ್ಸ್ಟ್ ಏನಿದ್ದ ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ. ಇಲ್ಲ ನಮ್ಮ ಮನುಷ್ಯರಿನ ನಮ್ಮ ಶಾವತ್ರಿನ ಕರೆಯಕ್ಕೆ ಬಂದೀನಿ ಸಾಲಿಗೆ. ನಡ್ರಿ, ನೀನು ಸ್ಲಿಪ್ಪರ್ ಹಾಕಿ ಬಂದಿಲ್ಲ? ಇದೇ ನಿಮ್ಮ ಸ್ಕೂಲ್, ನಡ್ರಿ ರೂಮ್ ನಡ್ರಿ. ಮನುಷ್ಯರು ಊರಿಗೆ ಬರ್ತಾರೆ, ನಂಗೆ ಖುಷಿ ಆಕಿಗೆ ಇವತ್ತು ಊರಿಗೆ ಬರ್ತೀನಿ ಅಂತಂದು. ನಮ್ಮ ಮುಂದೆ ಹೋಗಂಬ ಅಪ್ಪಾಜಿ, ನಮ್ಮ ಮುಂದೆ ಹೋಗಂಬ ನೆತ್ತಿಗೆ.
ಬನ್ನಿ ನಾವು ಇವಾಗ ನಮ್ಮೂರಿಗೆ ಉರ್ಸಿಗೆ ಹೊಂಟೀವಿ. ಉರ್ಸಿಗೆ ಅಂದ್ರೆ ಉರ್ಸು ಮುಗ್ದೈತೆ ಆಲ್ರೆಡಿ. ನಮ್ಮ ಮನೆಯವ್ರಿಗೆ ನಮ್ಮ ಸಾನ್ವಿಗೆ ಬೇಡಿ ಹಾಕ್ಸಿದ್ದಿಲ್ಲ, ಹಂಗಾಗಿ ಬೇಡಿ ಹಾಕ್ಸ್ಕೊಂಬಂದ್ರೆ ಆಯ್ತು ಅಂತಂದು ಇವತ್ತು ನೈಟು ನಾವು ಮಂತ್ರಾಲಯಕ್ಕೆ ಹೋಗ್ಬೇಕು. ಹಂಗಾಗಿ ಹೋಗಿ ಬೇಡಿ ಹಾಕ್ಸ್ಕೊಂಬಂದ್ರೆ ಆಯ್ತು ಅಂತಂದು ಹೊಂಟಿದ್ವಿ. ಆ ಕಾರಣಕ್ಕೆ ನಮ್ಮ ಮನುಷ್ಯರಿ ನಮ್ಮ ಸಾವಿತ್ರಿ ಬರ್ತೀನಿ ಅಂದಿದ್ದು, ಹಂಗಾಗಿ ಅವ್ರನ್ನ ಸ್ಕೂಲಿಗೆ ಹೋಗಿ ಅವ್ರನ್ನ ಕರ್ಕೊಂಡು ನಾನು ನಮ್ಮ ಮನುಷ್ಯರಿ ನಮ್ಮ ಸಾನ್ವಿ ನಮ್ಮ ಮನೆಯವರು 4 ಜನ ಸೇರಿ ಹೋದ್ರಾಯ್ತು ಅಂತಂದು ಇಲ್ಲಿ ನಮ್ಮ ಮನುಷ್ಯರಿ ಏನೇನು ಹೇಳಾಕತ್ತಿದ್ಲು, ಹಂಗಾಗಿ ನಾವು ಅದಕ್ಕೆ ಕೇಳ್ಕೊಂತನ ಹೊಂಟಿದ್ವಿ. ಆಮೇಲೆ ಸಾಂಗ್ ಹಚ್ಚಿದ್ವಿ, ಕಾರ್ನಾಗ ಸಾಂಗ್ ಹಚ್ಚಿದ್ವಿ. ನಮ್ಮ ಮನುಷ್ಯರಿಗೆ ಜಾನಪದ ಅಂದ್ರೆ ಸಿಕ್ಕಾಪಟ್ಟೆ ಹುಚ್ಚು, ಹಂಗಾಗಿ ಜಾನಪದ ಸಾಂಗ್ ಹಚ್ಚಿ ಪಾಪ ಇದು ಹಚ್ಚಮ್ಮ ಅದು ಹಚ್ಚಮ್ಮ ಅಂತಂದು ಹೇಳ್ಕೊಂತ ಕೂತ್ಕೊಂಡಿದ್ಲು. ನಿಚಿರಮ್ಮ ನಿಮ್ಮ ಟೀಚರ್ಗೆ ಏನು ಹೇಳಿ ಬಂದಮ್ಮ ಶಾಲೆಗ? ಮನುಷ್ಯರಿಗೆ ನಾವು ಕರೆಯಕ್ಕೆ ಬರ್ತೀವಿ ಅಂತ ಹೇಳಿದ್ವಿ ರೀ, ಹಂಗಾಗಿ ಪಾಪ ಅದು ಬಾಗಿಲ್ದಾಗ ಕಾಯ್ಕೋದಿತ್ತು, ಬಂದರೆ ಇಲ್ಲ ಬಂದರೆ ನಾವು ಹೋಗಿದ್ದಿ ಯಾರೋ ಬಂದ್ರಂತ ಒಳಗಡೆ ಹೋಗ್ಯಾಳ ಅಲ್ಲಮ್ಮ. ಹಿಂದಗಡೆ ನಾವು ಅದರಿಂದ ಮಮ್ಮಿ ಅಂತ ಹೇಳಿ ಬಂದಾಳ ಅಲ್ಲ ಪಚ್ಚಿ. ಈ ಹುಡ್ರಿ ಹೇಳಿದ್ವು ಅಲ್ಲ ಯಾರೋ ಬಂದ್ರಿ ಇಲ್ಲಿ ಅಂತಂದು ಅಲ್ಲ ಅಲ್ಲ ಫಸ್ಟಿಗೆ ಅಂದ್ವಿಲ್ಲ ಹುಡ್ರ ಅಲ್ಲಿ ನಿಂತಿದ್ವಲ್ಲ ಹುಡ್ರು ಯಾರೋ ನಿಂತಿಲ್ಲ ಹೊರಗೆ ನಿಂತಿದ್ವಲ್ಲ ಹುಡ್ರು ನಿಮ್ಮ ಸಾಲಿ ಹುಡ್ರು. ನಾವು ಎಲ್ಲಿಗೆ ಹೊಂಟಿವಮ್ಮ ಈಗ? ಯಾವ ಊರಿಗೆ? ಚಂಪೇನಾರ ಊರಿಗೆ. ಚಂಪೇನ್ ಒದೆ ಅಕ್ಕ ಕುಷ್ಟಿಗೆ ಅಲ್ಲ, ಚಂಪೇನಾರ ಊರಿಗೆ ಅಂತೀವಿ. ಚಂಪೇನ್ ನೋಡಕ್ ಹೊಂಟೀವಿ, ಚಂಪೇನ್ ಪಕ್ಕನ ಒದೆಕ್ ಹೊಂಟೀವಿ ಅಲ್ಲಮ್ಮ. ಚಂಪೇನ ಪಕ್ಕನ ಒದೆಕ್ ಹೊಂಟೀವಿ ನಾವು. ನಮ್ಮ ಚಾತ್ರಿ ನಮ್ಮ ಮನುಷ್ಯರಿ ಸ್ಕೂಲ್ ಡ್ರೆಸ್ಸಿನ ಮೇಲೆ ಬಂದಾರ್ರಿ. ಬ್ಯಾಗ್ನಾಗ ನಿಲ್ಸರಿ ಕಿತ್ಬಿಡು ಬ್ಯಾಗ್. ಆಕೆ ನಂದು ವೆಂಟಿ ಬ್ಯಾಗ್ ಚೆಕ್ ಮಾಡ್ಲಿಕ್ಕಂದ್ರೆ ನಮ್ಮ ಮನುಷ್ಯ ನಮಗೆ ಸಮಾಧಾನ ಇರಲ್ರಿ ನೋಡ್ಗ. ಸರಿಗೆ ಏನೂ ಇರಲ್ಲ. ಇವು ಐ ಡಿ ಕಾರ್ಡ್ ಬಿಚ್ಚಿಲ್ಲಿಡು, ಹಂಗಾಕೆ ಊರಿಗೆ ಹೋಗಿದ್ರು ಹಂಗಾಕೆ ಬರ್ತೀರಿ. ಐ ಡಿ ಕಾರ್ಡು, ಟೈ, ಬೆಲ್ಟು ಬ್ಯಾಟ್ ಹಂಗೆ ಇರಲ್ಲ, ಬೆಲ್ಟ್ ಟೈ ಐ ಡಿ ಕಾರ್ಡು ಬಿಚ್ಚು. ನಿಮ್ಮದ್ರಿ ಬೆಲ್ಟ್ ಏನಿಲ್ಲ. ನಾವು ಡ್ರೆಸ್ ಎಲ್ಲ ತರಲ್ರಿ, ಹಂಗ ಬಂದ್ವಿ. ಸ್ಕೂಲ್ ಅವ್ರಿಗೆ ಹೇಳಿದ್ವಿ ನೀವು ಚಾಲಾಗಿ ಎಕ್ಸಾಮ್ ಅದು ಇವತ್ತು ನಮ್ಮ ಸಾವಿತ್ರದ್ದು ನಮ್ಮ ಮನುಷ್ಯರಿದು ಎಕ್ಸಾಮ್ ಇತ್ತು. ಎಕ್ಸಾಮ್ ಮುಗಿಸ್ಕೊಂಡು ನೀವು ಎಕ್ಸಾಮ್ ಮುಗಿಸ್ರಿ ನಾವು ಅಷ್ಟೊತ್ತಿಗೆ ಬರ್ತೀವಿ ಅಂತೇಳಿ ಬಂದ್ವಿ. ಈಗವಾಗ ನಮ್ಮ ಮನುಷ್ಯರಿದು ಎಕ್ಸಾಮ್ ಮುಗಿದಿತ್ತು, ನಮ್ಮ ಸಾವಿತ್ರಿದು ಎಕ್ಸಾಮ್ ಮುಗೀತು, ಹಂಗಾಗಿ ಇವ್ರನ್ನ ಕರ್ಕೊಂಡು ಹೊಂಟ್ವಿ. ನಮ್ಮ ರೆಣ್ಕಂದು 1 ಗಂಟೆಗೆ ಮುಗಿತೈತಿ ಆಕಿದು ಎಕ್ಸಾಮ್. ಎಷ್ಟೊತ್ತಿಗೆ? 1 ಗಂಟೆಗೆ ಎಕ್ಸಾಮ್ ಮುಗಿತೈತೆ ಅಂತ. ಯಾಕಂದ್ರೆ ಆಕೆ ದೊಡ್ಡ ಕ್ಲಾಸ್ ಹಾಕಳಲ್ಲ, ಆಕೆ ಎಕ್ಸಾಮ್ ಬರ್ಲಿಕ್ಕಂದ್ರೆ ಒತ್ತಾರೆ ಆಕೆನ. ಅನಿಸಿರಿದ್ದೀವಿ ಸಾವಿತ್ರಿ ಮುಂದೆ ಬರ್ದಿಲ್ಲ ಅಂದ್ರೂ ನಡೀತೈತೆ, ಹಂಗಾಗಿ ಬರ್ದಿಲ್ಲ ಅಂದ್ರೆ ಅಲ್ಲ ಬರ್ದಾರ, ಹಂಗಾಗಿ ಎಕ್ಸಾಮ್ ಮುಗ್ದಿನ ಕರ್ಕೊಂಡು ಹೊಂಟಿವಿ ಊರಿಗೆ. ದೌರಿಗೆ ಇವತ್ತು ದೇವ್ರಿಗೆ ಹೊಂಟಿವಿ. ಮತ್ತೆ ನಮ್ಮೂರಪ್ಪಗ ಎಲ್ಲಿ ಹೊಂಟಿವಿ? ಎನ್ನೂರಪ್ಪಗ ಉರ್ಸಿಗೆ, ಎನ್ನೂರಪ್ಪನ ಉರ್ಸಿಗೆ. ಚಂಪೇನವ್ರ ಊರಾಗ ಐತಲ್ಲಮ್ಮ, ಊರು ಕಟ್ಟೆಪಜ್ಜಿಗೆ ಹೋಗ್ತೀವಲ್ಲ ಅಲ್ಲಿ. ಅಲ್ಲಿ ಹೋಗೋದಿ ಕಟ್ಟೆಪಜ್ಜಿಗ. ಎಲ್ಲಿ ಹೋಗ್ತೀವಿ? ಕಟ್ಟೆಪಜ್ಜಿಗೆ, ಕಂಕೂರಿಗೆ. ನಾವು ಸಂಪೆ ಒದೆ ಕೊಟ್ಟಿವಿ. ಮುಗಿತ ಸಂಪೆನ ಒಬ್ಬನ ಒದ್ ಬರಮ್ರಿ, ಅವನ ಒಂದ್ ಸ್ವಲ್ಪ ತಳಗಾಗ್ಲಿ ಚಂಪೆನ್ ಒದ್ದರ ಸ್ವಲ್ಪ ತಳಗ ಹಾಕಾರಲ್ಲಮ್ಮ, ಎಲ್ಲಂದ್ರೆ ತಳಗನಾಗಿಲ್ಲ ಚಂಪೆ. ನೀನ್ ತಿನ್ ದಮ್ಮಂಗ ನಿನ್ನೆ ಬೇಡಂದಾರ ಅಲ್ಲಮ್ಮ. ನಾವಿಬ್ರು ಚಾತ್ರಿ ನಾವು ಅಷ್ಟೇ. ಸರಿ, ನಾವು ಊರಿಗೆ ಹೋಗಿ ಊರಿಗೆ ಏನೇನು ಮಾಡ್ತೀವಿ ಅಂತಂದು ಮತ್ತೆ ತೋರಿಸ್ತೀವಿ. ಬಿಸ್ಲು ಗಾಡಿನ ಇಲ್ಲಿ ಸೈಡ್ ಹಾಕಿ ಹೋಗ್ಯಾರ ಮನೆಯವರಲ್ಲಿ ಫೋನ್ ಮಾತಾಡಕ. ಬಿಸ್ಲಾಗ ನಿಂದಿರ್ಸಿ ಹೋಗ್ಬಿಟ್ರಿ ಪಾಪ. ಬ್ಯಾಗೇ ಸಿಕ್ಕಿಲ್ಲ ಏನ್ರಿ.
ರೀ ನಾವು ಇವಾಗ ಊರಿಗೆ ಬಂದ್ವಿ ನೋಡ್ರಿ, ದೇವ್ರಿಗೆ ಹೊಂಟಿವಿ, ಊರಿಗೆ ಬಂದ್ವಿ. ಚೌತ್ರ ಬಿಡ್ಕೊಂಡಾಳ ಮನು. ನಮ್ಮ ಚಾನಿಯಿಂದ ಅನು ಬಾ ಬಿಡ ಬಾ, ಕಾಲು ಸುಡ್ತಾವ ನೋಡಿಲ್ಲ ಅಂದ್ರೆ. ಆಯ್ತು ಇಲ್ಲೇ ಬಂದು ಜೇಜಿ ಇಲ್ಲಿ ಕಾಣಿಸುತ್ತಲ್ಲ, ಅದ ಜೇಜಿ. ಹಾಂ ಕಾಲು ಸುಟ್ಕೊಂತನೂ ಹೋಗ್ಬೇಕು ಜೇಜಿಗೆ ಹೋಗ್ಬೇಕಾದ್ರೆ. ಎಲ್ರೂ ಕಾಟ ಬಂದು ನೋಡಿ. ಕುದುರೆನೂ ತೆಗ್ದಾರಲ್ಲ ಅಲ್ಲಿ. ನೋಡ್ರಿ ಇದು ಮಾಡಕತ್ ಬಾ ಮಾಡಕತ್ತೀವಿ ಬಾ ಮಕ್ಕ. ಇದೇ ನೋಡ್ರಿ ಗುಡಿಗೆ ಬಂದು ನಮ್ಮ ಮನೆಯವ್ರು ಇದು ಮಾಡಾಕತ್ತಿದ್ರು. ಇಲ್ಲಿ ಈ ಗುದ್ದೇವ್ರು ಕಾಣಿಸಕತ್ತೈತಲ್ಲ, ಇದು ನಮ್ಮ ಮನೆ ದೇವರು. ಇದು ನಮ್ಮ ಮನೆ ದೇವ್ರು ಅಂದ್ರೆ ನಮ್ಮ ತವ್ರ ಮನೆ ದೇವರು. ನಾವು ಅಲ್ಲೇನೆ ಇದು ಹಾಕಿಸ್ತೀವಿ ಬೇಡಿ. ಆಮೇಲೆ ಏನಾದ್ರ ತದ್ದು ಆಗಿರ್ತಾವಲ್ರಿ, ಆಮೇಲೆ ಅದಕ್ಕಂತಂದು ಬೇಡಿ ಹಾಕಿಸ್ತಾರ. ನಮ್ಮ ಸಾನ್ವಿ ಕೈಗೆ ಸಿಕ್ಕಾಪಟ್ಟೆ ಗುಳ್ಳೆ ಆಗಿದ್ವು, ಹಂಗಾಗಿ ಅಕ್ಕಿ ಸಂಬಂಧ ಬೇಡಿ ಹಾಕ್ಸಿದ್ವಿ. ನಮ್ಮ ಮನೆಯವರು ಏನೋ ಬೇಡ್ಕೊಂಡಿದ್ರಂತೆ, ಆ ಕಾರಣಕ್ಕಾಗಿ ಬೇಡಿ ಹಾಕ್ಸ್ಕೊಂಡಿದ್ರು. ಅಲ್ಲಿ ಹೋಗಿ ಯಮ್ನೂರಪ್ಪಗೆ ಹೋಗಿ ಒಂದು ಸರಿ ವಿಡಿಯೋ ಹಾಕಿದ್ನಲ್ರಿ, ಯಮ್ನೂರಪ್ಪಗೆ ಹೋಗಿ ಅಲ್ಲಿ ಬೇಡಿ ಹಾಕ್ಸ್ಕೊಂಡಿದ್ವಿ. ತಿರ್ಗಾ ಬೇಡಿ ಮಾಡಿಸಿದ್ವಿ, ಹಂಗಾಗಿ ಇವಾಗ ಹಾಕ್ಸ್ಕೊಂಬಂದ್ವಿ. ಮೊನ್ನೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ಲ, ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮ ಮನೆಯವರು ಚಾಕ್ಲೇಟ್ ಅಷ್ಟೇ ಗಿಫ್ಟ್ ಕೊಟ್ಟರು ಅನ್ಕೊಂಡಿದ್ದೆ. ಇಲ್ಲ, ಅವರು ಇನ್ನೊಂದು ಏನು ಗಿಫ್ಟ್ ಕೊಟ್ಟರು ಅಂತಂದು. ನಂಗಂತೂ ಈ ಗಿಫ್ಟ್ ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದು ಕಡೆ ಒಂಥರ ಏನೋ ಒಂದು ಖುಷಿ. ಎಷ್ಟು ಖುಷಿ ಅಂದ್ರೆ, ನಾನು ಇದನ್ನು ಭಾಳ ದಿನದಿಂದನೂ ಅಂತಿದ್ದೆ, ನನಗೂ ಈ ಥರ ತಂದುಕೊಡು ಅಂತಂದು. ಮನೆಯವರು ಆಯ್ತು ತರಮ್ ಅಂತಿದ್ರು. ಬಟ್ಟು ಈಗ 8 ವರ್ಷ ಆದಮೇಲೆ ತಂದುಕೊಟ್ರ. ಮನೆ ಅದೇನಿರುತ್ತೆ ನೋಡೋಣ. ನಮ್ಮ ಸಾನ್ವಿಗೆ ಗೊತ್ತಿತ್ತು ಇದು ಗಿಫ್ಟ್ ಅಂತ ಇದ್ದಂತ ಹೇಳಿದ್ದಿಲ್ಲ. ಬಟ್ ಇದು ಸುಟ್ಕೇಸ್ ಈ ಥರ ಸುಟ್ಕೇಸ್ ಬಾಕ್ಸ್ ಐತಲ್ಲ, ಬಾಕ್ಸ್ ಇರೋದಕ್ಕೆ ಗಿಫ್ಟ್ ಇದು ಮಾಡಿ. ಇದು ಏನಂತ ಕೇಳಿದ್ರೆ ಸುಟ್ಕೇಸ್ ಅಂತ ಹೇಳ್ಯಾರ. ಸುಟ್ಕೇಸ್ ಗಿಫ್ಟ್ ಕೊಡ್ತೀನಿ ಮಮ್ಮಿಗೆ ಅಂತ ಹೇಳ್ಯಾರ, ಹಂಗಾಗಿ ಸುಟ್ಕೇಸ್ ಅಂತ ಹೇಳಕತ್ತಾಳ ಅಕ್ಕಿ. ಬನ್ನಿ ನೋಡಿ, ಸಾರಿ ತೊಗೊಂಬಂದಾರ ನಮ್ಮ ಮನೆಯವ್ರು ನಿನ್ನೆ. ನಂಗಂತೂ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಐತ್ರಿ. ಆಮೇಲೆ ಸಾರಿನೂ ತುಂಬಾ ಸ್ಮೂತ್ ಆಗೈತೆ. ಸಾರಿನೂ ಒಂಥರ ಇದು ಜಾಂಬ್ಳಿ ನೀರ್ಲಿ ಕಲರ್ ಬರ್ತಲ್ರಿ, ಆ ಥರ ಕಲರ್ ಐತಿ ನೋಡಿ. ಸಿಕ್ಕಾಪಟ್ಟೆ ಸ್ಮೂತ್ ಅಂದ್ರೆ ಸಿಕ್ಕಾಪಟ್ಟೆ ಸ್ಮೂತ್ ಐತ್ರಿ ಸಾರಿ. ನಾವು ಹೆಂಗೆ ಉಟ್ಕೊಂತೀವಿ ಆ ಥರ ಕುಂದಿರ್ತೈತಿ. ಆಮೇಲೆ ಇಲ್ಲೇ ಕೆಳಗೆಲ್ಲ ಈ ಥರ ಸ್ಟೋನ್ ಬಂದೈತಿ. ಸೆರಗು ತುಂಬಾ ಗ್ರ್ಯಾಂಡಾಗಿ ಸೆರಗೈತಿ. ಅದಕ್ಕೂ ಎಲ್ಲ ಸೆರಗಿಗೆಲ್ಲ ನೋಡಿ ಈ ಥರ ಸೆರಗಿಗೆಲ್ಲ ಈ ಥರ ಸ್ಟೋನು ಸಿಕ್ಕಾಪಟ್ಟೆ ಒಂಥರ ನೋಡಿ. ಫುಲ್ ಇಷ್ಟು. ಆಮೇಲೆ ಇಲ್ಲೆಲ್ಲ ದಡಿಗೆ ಈ ಥರ ಕೆಳಗೆಲ್ಲ ಈ ಥರ ದಡಿಗೆ ಸ್ಟೋನ್ ಬಂದೈತಿ ಗ್ರ್ಯಾಂಡಾಗಿ. ಇದು ಸ್ಯಾರಿ ಆ ಥರ ಯಾವ ಥರ ಅಂದ್ರೆ ಇವು ಮದುವೆ ಸೀರೆ ಅಂತಾರಲ್ರಿ, ಆ ಥರ ಮದುವೆ ಸೀರೆ ಥರನೇ ಐತಿ ಇದು ಸೇಮು. ಬಟ್ಟು ವಜ್ಜಿ ಐತಿ, ವಜ್ಜಿ ಐತಿ. ಬಟ್ಟು ವಜ್ಜಿ ಇದ್ರೂ ಉಟ್ಕೊಂಡ್ರೆ ಬೋರ್ ಅನ್ಸೋದಿಲ್ಲ, ಯಾಕಂದ್ರೆ ಎಲ್ಲಿನೂ ರಫ್ ಅಂತ ಇಲ್ಲ ಇದು ಸಾರಿ. ಈ ಬಾರ್ಡ್ರೂ ರಫ್ ಇಲ್ಲ, ಈ ಬಾರ್ಡ್ರೂ ಸ್ಮೂತಾಗಿ ಐತಿ. ಆಮೇಲೆ ಸಾರಿ ಒಳಗಡೆನೂ ಸ್ಮೂತ್ ಐತಿ. ಸೆರಗುನು ಸ್ಮೂತ್ ಐತಿ ರೀ. ಸೆರಗುನು ಎಲ್ಲ ರಫ್ ಐತೆ ಅನ್ನಂಗಿಲ್ಲ, ಸೆರಗುನು ತುಂಬಾ ಸ್ಮೂತ್ ಐತಿ ನೋಡಿ. ನಂಗಂತೂ ಇಷ್ಟ ಐತಿ, ತುಂಬಾ ಇಷ್ಟ ಆಯಿತು ಸಾರಿ. ನಾನು ಎಲ್ಲಾರ ವಿಡಿಯೋ ನೋಡಿದಾಗ ಈ ಥರ ಹಸ್ಬೆಂಡು ವೈಫಿಗೆ ಸಾರಿ ಅದೆಲ್ಲ ಗಿಫ್ಟ್ ಕೊಡೋದು ಮನೆಯವ್ರಿಗೆ ಯಾವಾಗಲೇ ರೇಗಿಸ್ತಿದ್ದೆ ನಾನು. ನನಗೆ ಯಾವ ಸಾರಿ ತಂದು ಕೊಡ್ತೀನಿ, ನನಗೆ ಯಾವ ಸಾರಿ ತಂದು ಸಾರಿನಾ ನಾನು ನಮ್ಮ ಮನೆಯವ್ರು ಇಬ್ಬರು ಹೋಗಿ ಚಾಯ್ಸ್ ಮಾಡಿ ತೊಗೊಂಡ್ವಿ. ಬಟ್ಟು ನಂದು ಏನು ಆಸೆ ಇತ್ತಂದ್ರೆ
ಓನಾಗಿ ಅವರೇ ಹೋಗಿ ಅವರೇ ಚಾಯ್ಸ್ ಮಾಡ್ಕೊಂಡು ತಮಗೆ ಯಾವ ಕಲರ್ ಇಷ್ಟ ಆಗುತ್ತಾ ಆ ಕಲರು ಚಾಯ್ಸ್ ಮಾಡ್ಕೊಂಡು ತರ್ಬೇಕನ್ನೋದು ತುಂಬಾ ಆಸೆ ಇತ್ತು. ಹಾಗಾಗಿ ಅದು ಯಾವಾಗ ಆಸೆ ಇದು ಮಾಡ್ತಿರೋ ಮಧ್ಯಾಹ್ನ ಸಹ ಹೇಳಿದ್ದೆ ಅವ್ರಿಗೆ, ನಮ್ಮ ಸಾನ್ವಿ ಏನಂತ ಅವ್ರು ಚಾಕ್ಲೇಟ್ ಗಿಫ್ಟ್ ತಂದಾಗ ನಮ್ಮ ಸಾನಿ ಏನಂದಿದ್ಲು, ಇದು ಸೀರೆ ತಂದ್ರೆ ಮಮ್ಮಿ ನಿಂಗ ಅಂತಂದ್ರು. ನಾನು ಅವಾಗ ಸತೆ ನಮ್ಮ ಮನೆಯವ್ರಿಗೆ ಬೈದೆ, ಸ್ಯಾರಿ ತರೋದು ಅವ್ರು ನಾನು ಕನಸು ಕಾಣೋದು ಅವ್ರು ಸ್ಯಾರಿ ತರೋದು, ಅವರು ಸ್ಯಾರಿ ತರಗಿಲ್ಲ, ನೀ ಹೇಳೋದು ಬಿಡುಗಿಲ್ಲ, ನಾ ಕೇಳೋದು ಬಿಡುಗಿಲ್ಲ ಅಂತಂದು ಮಧ್ಯಾಹ್ನ ಅವ್ರು ಊಟಕ್ಕೆ ಬಂದಾಗ ಬೈದು ಕಳಿಸಿದ್ನಿ ಅವರಿಗೆ. ಅವರು ಆಲ್ರೆಡಿ ಬೆಳಗ್ಗೆನೇ ಸ್ಯಾರಿ ತಂದಿಟ್ಟಿದ್ರಂತೆ. ನಾನು ಗೊತ್ತಿರ್ಲಾರ್ದೇ ಬೈದಿದ್ದೆ, ಆದರೆ ಅವ್ರು ಸುಮ್ಮನೆ ಇದ್ರು, ಏನೋ ಅಂದ್ರೆ ರೇಟ್ ಮಾಡಿದ್ದಿಲ್ಲ. ಕೊಟ್ಟು ಊರಿಗೆ ಹೋಗ್ಬೇಕಾದ್ರೆ ಗಾಡಿಗೆ ಕೊಟ್ಟರು. ತುಂಬಾ ಖುಷಿ ಆಯಿತು. ಆಮೇಲೆ ಅದ್ರದ್ದು ಬ್ಲೌಸು ಚೆನ್ನಾಗಿ ಬಂದಿತ್ತು ರೀ. ಒಂಥರ ಇಲ್ಲೆಲ್ಲ ಒಂದು ಸೈಡು ಈ ಥರ ಇದು ಒಂದು ಸೈಡು ಬಾರ್ಡ್ರು ಬಂದೈತಿ. ಆಮೇಲೆ ಈ ಥರ ಬುಟ್ಟ ಎಲ್ಲ ಬ್ಲೌಸು ಸಿಕ್ಕಾಪುಟ್ಟ ದೊಡ್ಡದೇ ಐತ್ರಿ. ಈಗ 1 ಮೀಟ್ರ್ಕಿನ್ನ ಜಾಸ್ತಿನೇ ಐತಿ ಇದು ಬ್ಲೌಸು. ಆಮೇಲೆ ಇದು ನೋಡಿ ಈ ಥರ ಚಿಕ್ಕದಾಗಿಲ್ಲಿ, ಅದಕ್ಕೆ ಸಾರಿಗೆ ಆ ಥರ ಹೂವು ಬಂದಿಲ್ಲ, ಬಟ್ ಇಲ್ಲಿ ಚಿಕ್ಕದಾಗಿ ಈ ಥರ ಹೂವು ಕೊಟ್ಟರೆ ಚಿಕ್ಕದಾಗಿ ಪುಟ್ಟದಾಗಿ. ಈ ಥರ ಬ್ಲೌಸ್ ಚೆನ್ನಾಗಾಗುತ್ತಲ್ರಿ. ಇವತ್ತು ಹೊಲಿಬೇಕು ಅಂದ್ಕೊಂಡಿನಿ, ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ. ಸ್ಟಿಚ್ ಮಾಡಿ ನಾನು ಇದನ್ನು ಮೊನ್ನೆ ಇದಕ್ಕೆ ಹೋಗಿದ್ದೆ, ನಾವು ಇದಕ್ಕೆ ಟ್ರಿಪ್ಪಿಗೆ ಹೋಗಿದ್ವಲ್ರಿ ಇದಕ್ಕೆ ಮಂತ್ರಾಲಯಕ್ಕೆ. ಅಲ್ರಿ ಆಲ್ರೆಡಿ ಉಟ್ಕೊತೀನಿ. ನಾನು ವಿಡಿಯೋನ ಸ್ವಲ್ಪ ವೆಡ್ಡಿಂಗ್ ಆ್ಯನಿವರ್ಸರಿ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಾಕತ್ತೀನಿ. ಹಾಗಾಗಿ ನಾನು ಇವಾಗ ಇದನ್ನು ತೋರ್ಸಾಕತ್ತೀನಿ. ಆಲ್ರೆಡಿ ಇದನ್ನು ವೇರ್ ಮಾಡಿ ನಾನು ಸ್ಯಾರಿನ ವಿಡಿಯೋ ಫಸ್ಟು ಆ ವಿಡಿಯೋ ಹಾಕ್ತೀನೋ ಅಥವಾ ಈ ವಿಡಿಯೋ ಹಾಕ್ತೀನೋ ಗೊತ್ತಿಲ್ಲ. ಆಲ್ರೆಡಿ ಇದನ್ನು ಸ್ಯಾರಿ ವೇರ್ ಮಾಡೀನಿ. ನಾನು ರಾಘವೇಂದ್ರಿಗೆ ಹೋಗಿದ್ನಲ್ಲ, ಅಲ್ಲೇ ನಮ್ಮ ಮನೆಯವರು ಅಲ್ಲೇ ಉಟ್ಕೋಬೇಕಂತಂದನ ಹೇಳಿದರು. ನಾನು ಹಂಗಾಗಿ ಅಲ್ಲೇ ಉಟ್ಕೊಂಡಿದ್ದೆ. ಕಾಪುಟ್ಟೆ ಸ್ಮೂತ್ ಐತ್ರಿ ಇದು ಸ್ಯಾರಿ. ಒಬ್ಬರ ವೇರ್ ಮಾಡ್ಬೋದು, ಇನ್ನೊಬ್ರು ಹಿಡ್ಕೋಬೇಕು ಇದು ಮಾಡ್ಬೇಕಂತಂದು ಏನಿಲ್ಲ, ಅಷ್ಟೊಂದು ಸ್ಮೂತಾಗಿ ಐತಿ ಸ್ಯಾರಿ. ಇದೇ ನೋಡ್ರಿ ನಮ್ಮ ಮನೆಯವ್ರು ಕೊಟ್ಟಂತ ಗಿಫ್ಟು. ಕಡೆ ಫುಲ್ಲು ಸ್ಯಾರಿನೂ ಸಿಕ್ಕಾಪಟ್ಟೆ ದೊಡ್ಡದೈತ್ರಿ. ಈ ಥರ ಪನ್ನ ಅಂತಾರಲ್ಲ, ಆ ಪನ್ನನು ದೊಡ್ಡದೈತಿ, ಲೆಂತಿಗೆ ಐತಿ ಸ್ಯಾರಿ. ಆಮೇಲೆ ಸರ್ಗಿಗೆ ಇವೆರಡು ಈ ಥರ ಕುಚ್ಚು ಕೊಟ್ಟಾರ. ಆ ಕಡೆ ಒಂದು ಕುಚ್ಚು, ಈ ಕಡೆ ಒಂದು ಕುಚ್ಚು ಕೊಟ್ಟಾರ. ಇಷ್ಟೇ ನೋಡ್ರಿ. ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹೊಸ್ತಾ ನೋಡೋರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಆಲನ್ನು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್. ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಮಾಡೋದು ಮಾತ್ರ ಮರಿ ಮಾಡಿ. ಬಾಯ್ ಬಾಯ್.